ನ್ಯಾಯಿಗಳಿಗೆ ಬಸವ ಜಯಂತಿಯ ಶುಭಾಶಯಗಳು. ಏನ್ ಮಾತಾಡೋದು ಸರ್, ನೀವೇ ಎಲ್ಲ ಮಾತಾಡಿರ್ತೀರ. ನಂದೇನ್ ದೊಡ್ಡ ಮಾತಾಡೋದು ಏನಿಲ್ಲ, ಕೇಳಿಸ್ಕೊಳಕ್ ಬಂದೆ ನಾನು. ಇರ್ಲಿ, ಇವತ್ತಿನ ದಿವಸ ನಾವು ಆ ಈ ಮಹಾನ್ ಚೈತನ್ಯ ಇವತ್ತು ನೆನ್ಸ್ಕೋಬೇಕು, ಏನೇನ್ ಮಾಡಿದ್ರು ಅವರು ಅಂತ. ಅನ್ಫಾರ್ಚುನೇಟ್ಲಿ ನಾವು ಅವರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ಆ ಕಾಲಘಟ್ಟದಲ್ಲಿ ನಮ್ಮವರು ಯಾರು ಜಾಸ್ತಿ ಹೋಗಿಲ್ಲ. ಈ ಕಾಲಘಟ್ಟದಲ್ಲೂ ಹೋದವ್ರುನು ಮತ್ತೆ ಬೇರೆ ಒಂದು ಇದರಲ್ಲಿ ಇದ್ದಾರೆ, ಅವರೇ ಗುಂಗಿನಲ್ಲಿದ್ದಾರೆ. ಇರ್ಲಿ, ಬಟ್ ಒಂದಂತೂ ಖುಷಿ ಆಗುವ ಸಂಗತಿ ಏನಂದ್ರೆ, ಯಾವತ್ತಿದ್ರೇನು ಬಸವಾದಿ ಶರಣರು ಏನಿದ್ದಾರೆ ನಮ್ಗೊಂದು ಮಾರ್ಗದರ್ಶಕರಾಗಿ ಕಾಣಿಸ್ತಾರೆ. ಆ ಒಂದು ಆ ಕಾಲಘಟ್ಟದಲ್ಲೇ ಎಷ್ಟು ಎರಡ ಸರ್ ಹೇಳೋದು, ಡೆಮೋಕ್ರಸಿ ಇನ್ನ ಆ ಇಂಗ್ಲೆಂಡ್ ಅಲ್ಲೂ ಮ್ಯಾಗ್ನಾ ಕಾರ್ಟಾ ಇನ್ನ ಫಾರ್ಮ್ ಮಾಡೋಕಿನ್ನ ಮುಂಚೆನೆ ಅವ್ರ ಅನುಭವ ಮಂಟಪ ಕಟ್ಟಿರೋದಲ್ವಾ ಅದರಲ್ಲಿ. ಸೊ ಇಟ್ ಶೋಸ್ ದಟ್ ಡೆಮೋಕ್ರಸಿ ಇನ್ ಇಂಡಿಯಾ ಸ್ಟಾರ್ಟೆಡ್ ಮಚ್ ಬಿಫೋರ್ than other civilized and so called ಫಾರ್ವರ್ಡ್ ಕಂಟ್ರೀಸ್ ಅಂತ ಹೇಳ್ಬೋದು. ಏನಂದ್ರೆ ವಿ ಆಲ್ವೇಸ್ ಏನ್ ಮಾಡಿದ್ರು ಏನಾಗುತ್ತೆ ಮಂಜುನಾಥ್ಜಿ, ಈ ಮನುವಾದಿಗಳು ಪ್ರತಿ ಸತಿನೂ ನಮ್ಗೆ ದಿಕ್ ತಪ್ಪಿಸಿದ್ದಾರೆ. ಯಾವಾಗ ನಮ್ಮ ದೇಶ ಒಳ್ಳೆ ಕಡೆ ಅಂದ್ರೆ ಒಳ್ಳೆ ಕಡೆ ಹೋಗ್ತಾ ಇತ್ತು, ಅವಾಗೆಲ್ಲ ದಿಕ್ ತಪ್ಪಿಸಿದ್ದಾರೆ. ಇದೇ ಈ ದೇಶದ ಒಂದು ದುರ್ದೈವ. ಏನಪ್ಪಾ ಅಂದ್ರೆ ಯಾವಾಗ ನಾವು ಒಳ್ಳೆ ದಾರಿ ಹಿಡಿದ್ವು, ಜೈನಿಸಂ ಒಳ್ಳೆ ದಾರಿ ಹಿಡಿದಾಗ ಅದ್ರ ಕತೆ ಮುಗಿಸಿದ್ರು, ಬುದ್ಧಿಸಂ ಒಳ್ಳೆ ದಾರಿ ಹಿಡಿದಾಗ ಅದ್ರ ಕತೆ ಮುಗಿಸಿದ್ರು. ಅದಾದ್ಮೇಲೆ 12ನೇ ಶತಮಾನದಲ್ಲಿ ಬಸವ ಶರಣರು ಬಂದು ಅವ್ರೊಂದ್ ಒಳ್ಳೆ ದಾರಿ ತೋರ್ಸಿದ್ರೆ ಅವಾಗ್ಲೂನು ಇವ್ರು ದಿಕ್ ತಪ್ಸಿದ್ರು. ಯಾಕೋ ಇವ್ರು ದಿಕ್ ತಪ್ಸೋದ್ರಲ್ಲಿ ಇವತ್ತೇನನ್ನ ನಮ್ ದೇಶ ಈ ಸ್ಥಿತಿಗೆ ಇದೆ ಅಂದ್ರೆ ಇದಕ್ಕೆ ಮೂಲವಾಗಿ ಕಾರಣಭೂತರು ಇದೇ ಮನುವಾದಿಗಳಾಗ್ತಾರೆ. ಇದ್ರಲ್ಲಿ ಎರಡು ಮಾತೇ ಇಲ್ಲ. ನೀವು ಕೇಳ್ಬೋದು, ಯಾಕೆ ಅಷ್ಟು ಕಠಿಣವಾಗಿ ಇವ್ರ ಮೇಲೆ ಹೇಳ್ತೀರಾ ಅಂದ್ರೆ, ಬಿಕಾಸ್ ಇಟ್ ಈಸ್ ಎ ಫ್ಯಾಕ್ಟ್. when they kept 98% of the population out of the system, out of the social system, out of the economic system, out of the uh, political system, educational system, what else can you expect? When you are keeping 98% of the population away from the mainstream, ಇಷ್ಟು ಉದ್ಧಾರ ಆಗಿರೋದೇ ಜಾಸ್ತಿ. ನಾವು ಜಸ್ಟ್ ಇಮ್ಯಾಜಿನ್ ಇಫ್ 100% ಆಫ್ ದ ಪಾಪ್ಯುಲೇಷನ್ ವಾಸ್ ಇನ್ವಾಲ್ವ್ಡ್, ಎಲ್ಲಿ ಇರ್ತಾ ಇದೀವಿ ನೀವೇ ಲೆಕ್ಕ ಹಾಕಿ ನಾವು, ಅಲ್ವಾ? ಸೊ ದೇ ಹ್ಯಾವ್ ಲರ್ನ್ ದ ಆರ್ಟ್ ಆಫ್ ಎಲ್ಲದಕ್ಕೂ ಒಂದು ರೀಸನ್ ಕೊಡೋಗೆ ಅವರು ಒಂದು ಆರ್ಟ್ ಅವ್ರ ಹತ್ರ ಇದೆ. ಅದೊಂದು ಅವರು ನಿಪುಣರು ಇದರಲ್ಲಿ. ಎಲ್ಲದಕ್ಕೂ ಒಂದು ಅವರು 2 to 4 ಒಂದು ಹೇಳ್ತಾರೆ, 2 to 5 ಅಂತ ಹೇಳ್ಬೇಕು ಅಂದ್ರೆ ಅದಕ್ಕೂ ಒಂದು ರೀಸನ್ ಚೆನ್ನಾಗಿ ಕೊಡ್ತಾರೆ. ರೀಸನ್ ಅದು ಸರಿಯಾಗಿಲ್ಲ ಅಂದ್ರೆ 2 to 6 ಕಣ ಅಂತ ಹೇಳ್ಬೇಕು, ನಾಳೆಯಿಂದ 2 to 6 ಕಣ ಅಂದ್ರೆ ಅದಕ್ಕೂ ಒಂದು ರೀಸನ್ ಕೊಟ್ಟು ಅದನ್ನು ನಂಬಿಸ್ಬಿಡ್ತಾರೆ ಬೇಕಾದ್ರೆ. ಸೊ ನಾವು ಇವತ್ತು ಏನನ್ನ ನಾವು ಯಾಕೆ ನಮ್ಮ ಸ್ಥಿತಿ ಈ ತರ ಇದೆ ಅಂದ್ರೆ, ಇವತ್ತು ಅವ್ರು ಹೇಳಿದ್ದಕ್ಕೆಲ್ಲ 2 to 4 ಅಂದಾಗ್ಲೂ ಹೂ ಅಂದಿದೀವಿ, 2 to 5 ಅಂದಾಗ್ಲೂ ಹೂ ಅಂದಿದೀವಿ, 2 to 6 ಅಂದಾಗ್ಲೂ ಹೂ ಅಂದಿದೀವಿ. ಇದು ನಮ್ಮ ಒಂದು ದಡ್ಡತನದ ಒಂದು ಪರಮಾವಧಿ ಅಂತ ಹೇಳ್ಬೋದು. ಬಟ್ ಏನ್ ಮಾಡೋದು, ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಗೈಸಿದ್ರು ನಮ್ಮವರೆಲ್ಲ. ಅವತ್ತು ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಅವರ ಒಂದು ಏನಂತೀವಿ ಹದ್ದುಬಸ್ತಲ್ಲಿ ನಮ್ಮವರಿದ್ರು, ಬೇರೆ ದಾರಿ ಇಲ್ಲ. ಅವನೇನ ಬೇರೆ ಹೇಳಿದ್ರೆ ಅವನಿಗೆ, ನಮ್ಮೂರಲ್ಲಿ ಏನಾಗ್ತಾ ಇತ್ತು ಮಂಜುನಾಥ್ಜಿ, ಈ ಯಾರನ್ನ ಒಬ್ಬನು ಈ ಕೆಳ ಕಮ್ಯುನಿಟಿ ಅವ್ನು ಯಾರನ್ನ ಸ್ವಲ್ಪ ಏನನ್ನ ಪ್ರಶ್ನೆ ಮಾಡ್ದ ಅನ್ಕೊಳ್ಳಿ, ನಮ್ಗೆ ಅವನ ಮನೆಯವ್ರನ್ನ ಅವನಿಗೆ ಕೂಲಿ ಕೊಡ್ತಾ ಇರ್ಲಿಲ್ಲ. ಅವನ್ ಬಾಳ ಮಾತಾಡ್ತಾನೆ ಕಣ ಅಂತ ಈ 4-5 ಜನ ಯಾರ್ಯಾರು ಸ್ವಲ್ಪ ಆ ಜಮೀನ್ ಇರುತ್ತಲ್ವಾ, ಅವರೆಲ್ಲ ರಾತ್ರಿ ಹಳ್ಳಿ ಕಡೆ 6:30 7 ಗಂಟೆಗೆಲ್ಲ, ಅಂದ್ರೆ ಸೂರ್ಯ ಮುಳುಗಿದ ತಕ್ಷಣ ಊಟ, ಒಂದ್ ಸ್ವಲ್ಪ ಇನ್ನೊಂದ್ ಅರ್ಧ ಗಂಟೆಯಲ್ಲಿ, ಸೂರ್ಯ ಮುಳುಗಿದ ಒಂದ್ ಅರ್ಧ ಗಂಟೆ 3/4 ಗಂಟೆಲಿ ಊಟ. ಅದಾದ ತಕ್ಷಣ 8 ಗಂಟೆಗೆ ಎಲ್ಲರೂ ನಮ್ಮ ದೊಡ್ಡಿ ಅಂತೀವಲ್ವಾ, ಅಂದ್ರೆ ನಮ್ಮ ಪ್ರಾಣಿಗಳನ್ನ ಕಟ್ಟಾಕ್ತಿವಲ್ವ, ಅಲ್ಲಿಗೆ ಬಂದ್ಬಿಡ್ತಾರೆ ಎಲ್ಲ ಗಂಡು ಮಕ್ಕಳೆಲ್ಲ. ಆ ಬಂಡಿನೋ ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ.
ಆ ಹರಟೆ ಹೊಡಿಯೋ ಟೈಮಲ್ಲಿ ಹೇಳೋದು, ಇವನು ಅವನಿಗೆ ಬಲೆ ಮಾತಾಡ್ತಾನೆ ಕಣ, ಅವನು ಅವ್ನ ಹೆಂಗಸರ್ನ ಯಾರು ಕೂಲಿಗೆ ಕರಿಬೇಡ್ರು ಅಂತ. ಸೊ ಈ ತರ ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇತ್ತು. ಅವ್ರು ಕೊಟ್ಟಿರೋದೇ ಕೂಲಿ, ಕೂಲಿ ಜಾಸ್ತಿ ಕೇಳಿದ್ರೆ ನಾಳೆಯಿಂದ ಕೂಲಿ ಇಲ್ಲ ಅವನಿಗೆ. ಕೂಲಿ ಇಲ್ಲದ್ರೆ ಅವ್ನು ಏನ್ ಮಾಡ್ತಾನೆ, ಚಿಕ್ಕ ಊರು, ಆ ಊರಲ್ಲಿ ಇರೋದೇ 500 ಜನ. 500 ಜನ ಇಂಟು 4 ಅಂದ್ರೆ ಇರೋದೇ ಒಂದ್ 70ರಿಂದ 80 ಜನ. ಇದು ಅದರಲ್ಲಿ 20 ಜನದ ಹತ್ರ ಮಾತ್ರ, 20ರಿಂದ 30 ಜನದ ಹತ್ರ ಲ್ಯಾಂಡ್ ಇರುತ್ತೆ. ಇನ್ನು ಮಿಕ್ಕಿದವ್ರ ಹತ್ರ ಎಲ್ಲ ಸ್ಮಾಲ್ ಲ್ಯಾಂಡ್, ಅರ್ಧ ಎಕರೆ 1/4 ಎಕರೆ ಇರ್ತದೆ ಅವ್ರಿಗೆಲ್ಲ. ಪಾಪ ಅದು ಹೆಂಗಿರುತ್ತೆ ಅವ್ರದ್ದು ಮಂಜುನಾಥ್ಜಿ, ನಮ್ದೆಲ್ಲ ಜಾಗಗಳ ಮಧ್ಯದಲ್ಲಿ ಇರುತ್ತೆ ಅವನಿಗೆ. ಪಾಪ ಅವ್ನು ಏನೂ ಮಾಡಕ್ಕಾಗಲ್ಲ ನಮ್ಮನ್ನ ಬಿಟ್ಟು. ಅವನಿಗೆ ನೀರ್ ಬೇಕಂದ್ರೂ ನಮ್ ಬಾವಿಯಿಂದನೇ ಕೊಡ್ಬೇಕು. ಸೊ ಆ ತರ ಅವ್ರ ಮೇಲೆ. ಈಗ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ಓಕೆ? ನೀವ್ ಬೇಕಂದ್ರೆ ನಿಮ್ಗೆ ಇಷ್ಟ ಬಂದಿರೋ ಊರ್ಗ್ ಹೋಗಿ ನೋಡಿ ನೀವ್ ಬೇಕಾದ್ರೆ. ಈಗ ಒಂದ್ ಊರಲ್ಲಿ ಒಂದು ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ ಗೆ ಹತ್ರ ಇರೋ ಜಮೀನುಗಳು ಯಾರ್ಯಾರು ಅಂತ ನೀವೇ ಹೋಗಿ ನೋಡಿ ಒಂದ್ಸತಿ. ಆ ಆ ಊರಿನ ಪಟೇಲಂದು, ಆ ಊರಿನ ಗೌಡಂದು, ಆ ಊರ್ ನೆಕ್ಸ್ಟ್ ಅವರೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಈ OBC ಗಳು ಸ್ವಲ್ಪ ಇರ್ತದೆ. ಅದಾದ್ಮೇಲೆ ಈ ಈ ಲೋವರ್ ಈ SC ST ಗಳದ್ದು ಇರ್ತದೆ. ಅದಾದ್ಮೇಲೆ SC ಗಳಲ್ಲಿ ಮಾಲ ಮಾದಿಗದಲ್ಲಿ ಮಾಲ ಇರ್ತದೆ. ಅಂದ್ರೆ ಇಲ್ಲಿ ಹೊರೆ ಅದಂತಾರಲ್ವ, ಲಾಸ್ಟ್ ಅಲ್ಲಿ ಪಾಪ ಇವ್ರು ಕೊಟ್ಟಿರ್ತಾರೆ. ಅಂದ್ರೆ ಇವ್ರದೆಲ್ಲ ಆಗಿ ಅವನ ಹತ್ರ ಹೋಗೋ ಅಷ್ಟೊತ್ತಿಗೆ ನೀರೇ ಕಂಪ್ಲೀಟ್ ಆಗ್ಬಿಟ್ಟಿರ್ತದೆ. ಅದ್ರಲ್ಲಿರೋ ನೀರೇ ಪಾಪ ಅವನಿಗೆ ಏನು ಸಿಗಲ್ಲ. ಇದು ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೆ, ಪ್ರತಿ ಊರಲ್ಲಿ ಹೋಗಿ ನೋಡಿ ಬೇಕಂದ್ರೆ ನೀವು. ಈ SC ST ಲ್ಯಾಂಡ್ಸು ನಿಮ್ಮ ಒಂದು ಈ ಏನು ಕೆರೆ ಇರುತ್ತೋ, ಆ ಕೆರೆಯಿಂದ ಲಾಸ್ಟ್ ಇರ್ತಾವ್ ನೋಡಿ ಲ್ಯಾಂಡ್ಸ್. ಆ ಲಾಸ್ಟ್ ಇರೋ ಲ್ಯಾಂಡ್ಸ್ ಹೆಂಗಿರ್ತವೆ ಅಂದ್ರೆ ಅದರಲ್ಲಿ ಸೋಡು ಅಂತೀವಿ, ಅಂದ್ರೆ ಸೌಡು ಅಂದ್ರೆ ನಾನು ತೆಲುಗಲ್ಲಿ ಹೇಳ್ತಾ ಇದೀನಿ. ಈ ಕನ್ನಡದಲ್ಲಿ ಅದನ್ನ ವೈಟ್ ಮಣ್ಣು, ಈ ಸೋಪ್ಗೆ ಯೂಸ್ ಮಾಡ್ತಾ ಇದ್ರು ಮುಂಚೆ, ಬಟ್ಟೆ ಒಗೆಯೋಕೆ ಯೂಸ್ ಮಾಡ್ತಾ ಇದ್ರು ಮುಂಚೆ ಹಳ್ಳಿಗಳಲ್ಲಿ. ಅದನ್ನ ಏನಂತಾರ ಕನ್ನಡದಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆ ಮಣ್ಣಿನ ಅದ್ರಲ್ಲಿ ಏನು ಬೆಳೆಯಲ್ಲ, ಕಷ್ಟ ಅದ್ರಲ್ಲಿ ಏನ್ ಬೆಳಿಬೇಕಂದ್ರೆ. ಆ ತರ ಲ್ಯಾಂಡ್ಸ್ ಅಲ್ಲಿ ಇವ್ರಿಗೆಲ್ಲ ಕೊಡ್ತಾ ಇದ್ರು. ಸೊ ಇದು ಏನಂದ್ರೆ ಒಂದು ಒಂದು ಇಟ್ ವಾಸ್ ಎ ಕ್ಯಾಂಪೇನ್. ಇವ್ರಿಗೆ ಏನಂದ್ರೆ ದ ಕ್ಯಾಂಪೇನ್ ಟು ಏನು ಶ್ರಮ ಇಲ್ಲದೆ ಊಟ ಮಾಡ್ಬೇಕು, ಶ್ರಮ ಇಲ್ಲದೆ ಏನು ಎಕರೆಗಳು ನಮ್ಮ ಹೆಸರಲ್ಲಿ ಬರ್ಬೇಕು, ಶ್ರಮ ಇಲ್ಲದೆ ನಾವು ಶ್ರೀಮಂತರಾಗ್ಬೇಕು ಅಷ್ಟೇ. ಇವತ್ತು ಬಹಳಷ್ಟು ಜನ ಹೇಳ್ತಾರ, ಅಯ್ಯೋ ನಮ್ದು 40 ಎಕರೆ ಹೋಯ್ತು ಲ್ಯಾಂಡ್ ಸೀಲಿಂಗ್ ಅಲ್ಲಿ, ಅಯ್ಯೋ ನಮ್ದು 60 ಎಕರೆ ಹೋಯ್ತು. ಯಾರಪ್ಪನ ಮನೆ ಗಂಟು? ಅದೆಲ್ಲ ಈ ಆ ಊರಿನ ಶ್ರಮಿಕರು ಯಾರ್ಯಾರಿದ್ದಾರೆ, ಈ 98% ಶ್ರಮಿಕರು ಏನಿದ್ದಾರೆ ಅವ್ರದ್ದು ಗಂಟದು, ಅವ್ರ ಬೆವರಿಂದ ದುಡಿದಿರೋ ಗಂಟು ಅಷ್ಟೇ. ಸೊ ಈ ತರ ಮಾಡ್ಕೊಂತ ಬಹಳಷ್ಟು ಹೀನಾಯ ಸ್ಥಿತಿಗೆ ನಮ್ ದೇಶ ಹೋಗಿದೆ. ಅಂದ್ರೆ ಇವತ್ತು ಅದೇ ಬಸವಣ್ಣಗೂ ಏನ್ ಮಾಡಿದ್ರು ಇವ್ರು. ಬಸವಣ್ಣಗೆ ಇವ್ರು ಏನನ್ನ ಬಸವಣ್ಣನ ಬಿಟ್ಟಿದ್ರೆ ಸಾಯಿಸ್ದೆ, ಇವತ್ತು ನಮ್ಮ ದೇಶ ಎಂತ ವ್ಯಾಲ್ಯೂಸ್ ಇರ್ತಾ ಇತ್ತು ನಮ್ ದೇಶದಲ್ಲಿ. ಗಾಂಧಿ ಇನ್ನೊಂದ್ 20 ವರ್ಷ ಬಿಟ್ಟಿದ್ರೆ ಇವ್ರ ಅಪ್ಪನ ಮನೆಗ್ ಗಂಟು ಹೋಗ್ತಾ ಇತ್ತ? ಇನ್ನೊಂದ್ 20 ವರ್ಷ ಗಾಂಧಿ ಈ ದೇಶದಲ್ಲಿ ಇದ್ದಿದ್ರೆ ಏನೇನ್ ಮಾಡ್ಬೋದಾಗಿತ್ತು ಅಲ್ವಾ? ಸೊ ನೀವು ಇತಿಹಾಸ ತೆಗೆದು ನೋಡಿದ್ರೆ ಇವರು ಈ ದೇಶಕ್ಕೆ ಒಳ್ಳೇದ್ ಮಾಡೋದಕ್ಕಿನ್ನ ಕೆಡುಕ್ ಮಾಡಿರೋದೇನೆ ಜಾಸ್ತಿ. ಇದು ಈ ದೇಶದ ದೌರ್ಭಾಗ್ಯ ಅಂತ ಹೇಳ್ಬೋದು. ಇರ್ಲಿ, ನಮ್ಮ ಲಕ್ ಏನಂದ್ರೆ ಇವತ್ತು ನಾವೆಲ್ಲ ನಾಳೆ ಬೆಳಗ್ಗೆ ಉಸಿರು ಬಿಟ್ರೇನು ಒಂದು ನಮ್ಗೆ ನಮ್ಮಂತವ್ರಿಗೆ ಒಂದು ಪಾಸಿಟಿವ್ ಥಿಂಗ್ಸ್ ನಾನು ಏನ್ ನೋಡ್ತೀನಿ ಅಂದ್ರೆ ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್. ಬುಕ್ಗಳು ಬರ್ತಿದ್ದಾರೆ, ಅಂಬೇಡ್ಕರ್ ಬರೆದವ್ರೆ, ಜವಾಹರ್ಲಾಲ್ ನೆಹರು ಬರೆದವ್ರೆ, ಬಸವಣ್ಣನ ವಚನಗಳಿದಾವೆ, ಕುವೆಂಪು ಅವರ ಲೇಖನಗಳಿದಾವೆ, ಪುಸ್ತಕಗಳಿದಾವೆ. ಇದೇ ನಾಳೆ ಬೆಳಗ್ಗೆ. ಇವತ್ತು ನಾನು ಜಸ್ಟ್ ಒಂದು ಯಾವ್ದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಆ ಯುರೋಪಿಯನ್ ಕಂಟ್ರಿ, ಒಂದು ಕಂಟ್ರಿ, ಅದು ಯಾವ ಕಂಟ್ರಿ ಅಂತ ಗೊತ್ತಿಲ್ಲ, ಅಲ್ಲಿರುವ ರೈಟಿಸ್ಟ್ ನ ಇವತ್ತು ಓಡಿಸಿದ್ದಾರೆ. ಅದೊಂದು 10 ವರ್ಷದಿಂದ ಇದ್ನಂತವನು, ಯಾವ ದೇಶ ಅಂತ ನನ್ಗೆ ಜ್ಞಾಪಕ ಹಂಗೇರಿ 16 ವರ್ಷ. ಹಂಗೇರಿ ಹಂಗೇರಿ 16 ವರ್ಷ. ಹಂಗೇರಿ 16 ವರ್ಷ ಇದ್ದ ಅವನು, ಹಿಂಗೆ ಮಾಡ್ತಾ ಇದ್ದ ಆಯ್ತಾ. ಅವ್ರು ಯಾರೋ ಒಬ್ರು ಸುಧಾನೋ ಸ್ವಾತಿನೋ ಅಂತ ಯಾರೋ ಒಬ್ರು ಲೇಡಿ ಒಂದು ಒಳ್ಳೆ ಆರ್ಟಿಕಲ್ ಬರ್ದಾರೆ. ನಾನು ಸುಮ್ನೆ ಮೇಲ್ ನೋಡಿದೆ.
ನಾನ್ ಮತ್ತೆ ಈಗ ರಾತ್ರಿ ಕುತ್ಕೊಂಡು ಅದನ್ನ ನೀಟಾಗಿ ಓದ್ತೀನಿ. ಸೊ ಅದ್ರಲ್ಲಿ ಹೇಳಿದ್ರು ಯಾಕೆ ಹೆಂಗೆ ಅವನ್ನ ಓಡಿಸಿದ್ರು ಅಂತ. ಸೊ ಈ ದೇಶದಲ್ಲೂ ಓಡಿಸ್ತಾರೆ, ಅದೇನು ಬಹಳ ದೂರ ಏನಿಲ್ಲ. ಜನಗಳಿಗೆ ಅವಾಗ್ಲೇ ಅರ್ಥ ಆಗ್ತಾ ಇದೆ. ನಾವು ಬಸವಣ್ಣ ಜೊತೆ ಮಾಡಿರೋದು, ಬುದ್ಧನ್ ಜೊತೆ ಮಾಡಿರೋದು, ಅಂಬೇಡ್ಕರ್ ಜೊತೆ ಮಾಡಿರೋದು, ಗಾಂಧಿ ಜೊತೆ ಮಾಡಿರೋದು, ನಾವು ಈಗ ಮಾಡಬಾರ್ದು ಅನ್ನೋ ಒಂದು ಸ್ಥಿತಿಗೆ ಎಲ್ಲ ಬಂದಿದೀವಿ. ನಾನು ಐ ಆಮ್ ಎ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಅಂಡ್ ನನ್ನ ಒಂದು ಐ ಹ್ಯಾವ್ ಸ್ಪೆಷಲೈಸ್ಡ್ ಇನ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನನಗೆ ಪ್ರಾಡಕ್ಟ್ ಲೈಫ್ ಸೈಕಲ್ ಮೇಲೆ ಬಹಳಷ್ಟು ಆಸಕ್ತಿ ಇರೋದ್ರಿಂದ, ಈ ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ಈ ಇಂಟ್ರೊಡಕ್ಷನ್ ಫೇಸ್ ಇರುತ್ತೆ, ಗ್ರೋತ್ ಫೇಸ್ ಇರುತ್ತೆ, ಆಯ್ತಾ? ಅದಾದ್ಮೇಲೆ ಒಂದು 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 ಮೀಡಿಯಂ ಫೇಸ್ ಬರ್ತೀವಿ, ಅಲ್ಲಿ ಸ್ಟಾಪ್ ಆಗುತ್ತೆ ಗ್ರೋತ್. ಅದು ಮತ್ತೆ ಪ್ರಾಡಕ್ಟ್ ನ ಆಗ್ಮೆಂಟ್ ಮಾಡಬೇಕು. ಇವೆಲ್ಲ ಏನಿದೆ, ವುಮೆನ್ ರಿಸರ್ವೇಶನ್, ಈ SIR, ಇವೆಲ್ಲ ಆಗ್ಮೆಂಟೇಶನ್ಗೋಸ್ಕರ ಪ್ರಯತ್ನ ಪಡ್ತಾವ್ರೆ. ಇನ್ನ ಏನನ್ನ ಮತ್ತೆ ಫೂಲ್ ಮಾಡೋಣ ಜನಕ್ಕೆ ಅಂತ. ಆದ್ರೆ ಫ್ಲಾಪ್ ಆಗ್ತಾ ಇದಾವೆ ಎಲ್ಲ ಎಲ್ಲ ಇವ್ರು ಆಗ್ತಾ ಇರೋ ಹೊಸ ಹೊಸ ಫೀಚರ್ಸ್ ಏನಿದೆ ಕಾರ್ಗೆ ಫ್ಲಾಪ್ ಆಗ್ತಾ ಇದಾವೆ. ಯಾವ್ದು ಇದು ಹಿಟ್ ಆಗ್ತಾ ಇಲ್ಲ. ಎಲ್ಲಾರ್ನು ಕಳಿಸ್ತವ್ರೆ ಪ್ರತಿಯೊಂದು ಸ್ಟೇಟ್ಗೂ, ಇವ್ರು ಅಂತ ಪ್ರೈವೇಟ್ ಮೆಂಬರ್ಸ್ ಬಿಲ್ ತಂದಿಟ್ಟವ್ರೆ DMK ಅವರು. ಇವತ್ತು ಇವ್ರಿಗೆ ತಾಕತ್ತಿದ್ರೆ ಇವತ್ತು ಆ ಪ್ರೈವೇಟ್ ಮೆಂಬರ್ಸ್ ಬಿಲ್ ನ ಇವ್ರು ಪಾಸ್ ಮಾಡ್ಬೇಕು, ಇಲ್ಲಾಂದ್ರೆ ಜನ ಕ್ಯಾಕರ್ಸ್ ಹೋಗಿದ್ದಾರೆ ಈಗ. ಸೊ ಅವ್ರು ಏನು ಕೆಡ್ಡ ತೋಡಿದ್ರಲ್ವಾ, ಆ ಕೆಡ್ಡದಲ್ಲಿ ಅವರೇ ಬೀಳುವ ಎಲ್ಲ ಸಂಭಾವನೆ ಇದೆ. ಸೊ ಈ ತರ ಎಲ್ಲ ಮಾಡುವ ಇದು ಅಂದ್ರಲ್ಲಿ ನಾನು ಇವತ್ತು ಬಸವ ಜಯಂತಿ ದಿವಸ ಯಾಕೆ ಇವೆಲ್ಲ ತೆಗಿತೀನಿ ಅಂದ್ರೆ, ನನ್ನ ಪೊಲಿಟಿಕಲ್ ಗುರು ಟು ಎ ಸರ್ಟನ್ ಎಕ್ಸ್ಟೆಂಟ್ ಸಿದ್ದರಾಮಯ್ಯ ಅವರು. ಅವರು ಪದೇ ಪದೇ ನನಗೆ ಪ್ರತಿ ಸತಿನೂ ಈ ಜಯಂತಿಗಳು ಮಾಡುವಾಗ ಒಂದ್ ಹೇಳ್ತಾರೆ, ಆಯ್ತಪ್ಪ ಬಸವ ಜಯಂತಿ ಮಾಡಿದೆ, ನಾನು ಮತ್ತೆ ಕೂತ್ಕೊಂಡು ಬಸವ ತತ್ವ, ಬಸವ ಇದು ಹೇಳೋದ್ರಲ್ಲಿ ಮತ್ತೆ ಅದೇ ಕಾಯಕ ಹೇಳೋದ್ರಲ್ಲಿ ಏನು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆಮೇಲೆ ನನ್ಗೇನು ಅಷ್ಟೊಂದು ಮಂಜುನಾಥ್ ಅವರಷ್ಟು ಡೀಪ್ ಆಗಿ ನಾನು ಓದ್ಕೊಂಡಿಲ್ಲ ಬಸವಣ್ಣವ್ರನ್ನ. ಸೊ ನಾನು ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡುವಾಗ ನನ್ಗೆ ಯಾವಾಗ್ಲೂ ಇಂಥ ಟೈಮಲ್ಲಿ ಈ ಸಿದ್ದರಾಮಯ್ಯ ಅವರು ಜ್ಞಾಪಕ ಬರ್ತಾರೆ. ಅವ್ರು ಪದೇ ಪದೇ ಹೇಳ್ತಿರೋದು. ನಾನು ಬಹಳಷ್ಟು ಈ ಕನಕ ಜಯಂತಿ, ಸಂಗೊಳ್ಳಿ ರಾಯಣ್ಣ ನನ್ನ ಫೇವರೇಟ್, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಅವ್ರು ಲೀಡರ್ ಆಫ್ ಅಪೋಸಿಷನ್ ಇರುವಾಗ ನಾನು ಅವ್ರನ್ನ ಪದೇ ಪದೇ ಕರೀತಾ ಇದ್ದೆ. ಕರೆದಾಗ ಒಂದ್ಸತಿ ಒಂದ್ ದೊಡ್ಡ ಫಂಕ್ಷನ್ ಮಾಡಿದಾಗ ಇಲ್ಲೇ ನಮ್ಮ ಮಲ್ಯ ಹಾಸ್ಪಿಟಲ್ ಪಕ್ಕ ಅವ್ರೊಂದ್ ಮಾತು ಹೇಳಿದ್ರು, ಈ ಸತ್ಯಪ್ರಕಾಶ್ ಇವರೆಲ್ಲ ಸೇರಿ ನಮ್ ಬಾಸ್ ಬಗ್ಗೆ ಹೇಳಿದ್ರು, ನನ್ ಬಗ್ಗೆ ಅಲ್ಲ. ಈ ತರ ಒಳ್ಳೆ ಒಂದ್ ಕಾರ್ಯಕ್ರಮ ಮಾಡಿದಾರೆ, ಆದ್ರೆ ನೋಡ್ರಪ್ಪ ಅವಾಗೆಲ್ಲ ನೀವೆಲ್ಲ ಬರೀ ಜಯಂತಿ ಮಾಡಿದ್ರೆ ಆಗಲ್ಲ, ಏನು ಫೈಟ್ ಮಾಡಿದ್ರು ಸಂಗೊಳ್ಳಿ ರಾಯಣ್ಣ, ಏನು ಕನಕದಾಸರು ಮಾಡಿದ್ರು, ಇವತ್ತಿನ ಇದ್ರಲ್ಲಿ ಅವರ ಕೊಟ್ಟಿರೋ ಆಶಯಗಳನ್ನ ಹೇಗ್ ಉಪಯೋಗಿಸ್ಕೊಂತೀರಾ ಅನ್ನೋದು ಬಹಳ ಮುಖ್ಯ. ಅವ್ರಿಗಾಗಿರೋ ಅನ್ಯಾಯ ಆಗದಂಗ್ ಹೆಂಗ್ ನೋಡ್ಕೋಬೇಕು ಅನ್ನೋದು ಇವತ್ತು ಮುಖ್ಯ. ಆಧುನಿಕ ಬಸವಣ್ಣಗಳನ್ನ ಕೊಲ್ಲೋ ಪ್ರಯತ್ನ ಪಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಆಧುನಿಕ ಬಸವಣ್ಣ ಅಂದ್ರೆ ಬಸವಣ್ಣ ಅಷ್ಟು ಶ್ರೇಷ್ಠ ಇಲ್ಲದೆ ಇರ್ಬೋದು, ಬಟ್ ದಟ್ಸ್ ಓಕೆ. ನಾನು ಯಾವಾಗ್ಲೂ ಅದೇ ಹೇಳೋದು, ಬಸವಣ್ಣ ಪರ್ಸಾನಿಫೈಡ್, ಗಾಂಧಿ ಪರ್ಸಾನಿಫೈಡ್, ಅದೇ ರೀತಿ ಇವತ್ತಿರ್ಬೇಕಂದ್ರೆ ಇರೋಕ್ ಸಾಧ್ಯ ಇಲ್ಲ. ಆದ್ರೆ ಅವರ ದಾರಿಯಲ್ಲಿ ನಡೆಯುವ ನಮ್ಮ, ಈಗ ನೋಡಿ ಕಲಬುರ್ಗಿ ಅವ್ರನ್ನ ಕಳ್ಕೊಂಡಿವಿ, ಡಾಬೋಲ್ಕರ್ನ ಕಳ್ಕೊಂಡಿವಿ, ಗೌರಿನ ಕಳ್ಕೊಂಡಿವಿ. ಗೌರಿನ ಕೊಂದವನು ಇವತ್ತು ಜಡ್ಪಿ ಮೆಂಬರ್ ಆಗವನಂತಲ್ಲಿ. ಇದು ದೌರ್ಭಾಗ್ಯ ನಮ್ಗೆ. ನಮ್ಮ ದೇಶದ ದೌರ್ಭಾಗ್ಯ ಇದು. ಸೊ ಇನ್ನು ಮುಂದೆ ಆಧುನಿಕ ಬಸವಣ್ಣಗಳನ್ನ ನಾವು ಕಲ್ಕೋಬಾರ್ದು. ನಮ್ಮೆಲ್ಲ ಏನು ಡಯಸ್ಪರ ಇದೀವಿ ನಾವೆಲ್ಲ, ಫ್ರೆಟರ್ನಿಟಿ ಅಂತಿರೋ, ಡಯಸ್ಪರ ಅಂತಿರೋ, ನೀವೇನನ್ನ ಹೇಳ್ಕೊಳ್ಳಿ. ಈ ಸೆಕ್ಯುಲರ್ ಡಯಸ್ಪರ ಏನಿದೆ ಇನ್ನ ಶಕ್ತಿವಂತ ಆಗ್ಬೇಕು. ಹಂಗೇರಿಯಲ್ಲಿ ನಡೆದಿರೋದು ಭಾರತ ದೇಶದಲ್ಲೂ ಆಗತ್ತೆ. ಬಸವಣ್ಣ ನಮ್ಮ ಸೆಕ್ಯುಲರ್ ಹೀರೋಸ್ ಯಾರ್ಯಾರಿದ್ದಾರೆ, ಇವ್ರ ದಾರಿಯಲ್ಲಿ ನಾವು ನಡೆದು, ಈ ಏನು ಇವತ್ತು ಜಾತಿವಾದಿ ಹಾಗೂ ಕೋಮುವಾದಿ ಶಕ್ತಿಗಳು ಇವತ್ತು ರಾರಾಜಿಸ್ತಾ ಇದ್ದಾವೆ, ಅವನ್ನ ಎತ್ತಿ ಹೊರಗೆಸೆಯುವ ಸಮಯ ಬರುತ್ತೆ. ಆದ್ರೆ ಬರೀ ಮಾತುಗಳಿಂದ ಆಗಲ್ಲ. ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಎ ಮೈಟ್. ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಈ ನಡುವೆ ಬಿಟ್ಟಿದ್ದೀನಿ ಹೇಳೋದಕ್ಕೆ. ಯಾಕೆ ಗೊತ್ತಾ, ನಾನು ಅದೇ ಮುಖಗಳಿಗೆ ಎಷ್ಟ್ ಸತಿ ಅಂತ ಹೇಳ್ತಾ ಇರೋದು. ಹೇಳಿ 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 ನಾನೇ ಸುಸ್ತಾಗ್ಬಿಟ್ಟಿದೀನಿ. ಅದಕ್ಕೆ ಹೇಳೋದು ಬಿಟ್ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನೀವು ನಾನು ಕೆಳಗಡೆನೆ ಇದ್ದು ಕೇಳಿಸ್ಕೊಳ್ಳೋಣ ಅನ್ಕೊಂಡೆ. ನೀವು ಕರೆದಾಗ ನಾನು ಬರ್ದೇ ಇದ್ರೆ ನಿಮ್ಗೆ ನಾನು ಮಾಡುವ ಒಂದು ಗುಡ್ ಫ್ರೆಂಡ್ ಆಫ್ ಮೈನ್ ಅಂತ ನಾನು ಬಂದು ನನ್ನ ಒಂದು 2 ಪೀಸಸ್ ಹೇಳ್ಬೇಕು ಅನ್ಸ್ತು. ನಾನ್ ನಿಮ್ಮೆಲ್ಲಲ್ಲಿ ಕೇಳ್ಕೊಳ್ಳೋದೇನು, ಡೂ ಸಮಥಿಂಗ್ ಬಿಫೋರ್ ಯು ಗೋ. ಇಷ್ಟೇ ಹೇಳು, ಡೂ ಸಮಥಿಂಗ್ ಬಿಫೋರ್ ಯು ಗೋ, ಸೊ ದಟ್ ಟುಮಾರೋ ನಿಮ್ಮ ಲಾಸ್ಟ್ ಟೈಮ್ ಬಂದಾಗ ದರ್ ಶುಡ್ ನಾಟ್ ಬಿ ಎನಿ ರಿಗ್ರೆಟ್.
ಈ ಕಳ್ಳನ್ ಮಕ್ಳು ಬಂದ್ರು, ಈ ಜಾತಿವಾದಿಗಳು, ಕೋಮುವಾದಿಗಳು, ದೇ ಸ್ಪಾಯ್ಲ್ಡ್ ಮೈ ಕಂಟ್ರಿ, ದೇ ಸ್ಪಾಯ್ಲ್ಡ್ ಮೈ ಸೊಸೈಟಿ, ದೇ ಸ್ಪಾಯ್ಲ್ಡ್ ಮೈ ಚಿಲ್ಡ್ರನ್. ಆದ್ರೆ ನಾನು ಸುಮ್ನೆ ಕೂತಿದ್ದೆ, ನಾನ್ ಮಾತಾಡಿಲ್ವೇ ಅನ್ನೋ ಕೊರಗಿರ್ಬಾರ್ದು. ನಾನು ನನ್ನ ಜೀವನವನ್ನು ಸ್ವಲ್ಪನ ಟೈಮ್ ಕೊಟ್ಟು ಈ ದರಿದ್ರದವ್ರನ್ನ ಹೊರಗೆ ಹಾಕ್ಬೋದಾಗಿತ್ತಲ್ಲ ಅಂತ ನನ್ಗೆ ಇದು ಮಾಡಿದಾಗ ಯಾವಾಗ್ಲೂ ಜ್ಞಾಪಕ ಬರೋದು ಜರ್ಮನಿಯಲ್ಲಿ ನಡೆದಿರೋದು. ಯಾರಪ್ಪ ಎಲ್ಲರೂ ಏನ್ ಅನ್ಕೊಂತಾರೆ, ಜ್ಯೂಸ್ ಜಾಸ್ತಿ ಜನ ಸತ್ತವ್ರೆ ಅಂತ ಅನ್ಕೊಂತಾರೆ. ಆದ್ರೆ ಜ್ಯೂಸ್ಗಿನ 2 ಪಟ್ಟು 3 ಪಟ್ಟು ಜರ್ಮನ್ ಸತ್ತಿರ್ತಾರೆ ಅಲ್ಲಿ. ಅವಾಗ ಅವರೆಲ್ಲ ಅನ್ಕೊಂತಾರೆ, ಯಾರು ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕಾರ್ನೇಜ್? ಇಷ್ಟೊಂದು ದೊಡ್ಡ ಹೋಮಿಸೈಡ್ಗೆ ಯಾರು ರೆಸ್ಪಾನ್ಸಿಬಲ್ ಅಂದ್ರೆ ಅವರೆಲ್ಲ ಬಿಟ್ಲರ ಅವ್ರ ಇವ್ರ ಎಲ್ಲರ ಹೆಸರು ಹೇಳ್ಕೊಂತ ಹೋಗ್ತಾರೆ. ಆದ್ರೆ ಯಾರು ಅಲ್ಲ. ಯಾರು ಸುಮ್ನೆ ಕೂತಿದ್ರಲ್ವಾ, ದೋಸ್ ಗೈಸ್ ಹೂ ಸ್ಯಾಟ್ ಮಮ್. ನ್ಯೂಕ್ಲಿಯರ್ ಬಾಂಬ್ ಪ್ರೊಡ್ಯೂಸ್ ಮಾಡಿದವನು, ಮೆಷಿನ್ ಗನ್ಸ್ ಪ್ರೊಡ್ಯೂಸ್ ಮಾಡಿದವನು, ಗ್ಯಾಸ್ ಚೇಂಬರ್ಸ್ ಮಾಡಿದವನು ಅಂತಾರ ಇಲ್ಲ. ಅವರೆಲ್ಲರೂ ಜಾಸ್ತಿ ಜನ ಸತ್ತಿಲ್ಲ. ಆದ್ರೆ ಇವ್ರೆಲ್ಲರಿಗೂ ಶಕ್ತಿ ಕೊಟ್ಟಿರೋದು ಬೇರೆಯವರು, ಸುಮ್ನೆ ಕೂತಿರೋರು. ಸೊ ನಾನು, ಯಾರ್ಯಾರು ಸುಮ್ನೆ ಕೂತಿದ್ದೀರಲ್ವಾ, ದಯವಿಟ್ಟು, ನನಗ್ ಗೊತ್ತು ನಾನ್ ಮಾಡಿದಷ್ಟು ನೀವು ಮಾಡಕ್ಕಾಗಲ್ಲ. ನನ್ಕಿನ್ನ ಜಾಸ್ತಿ ಮಾಡೋರು ಇದಾರೆ ಈ ಕ್ಲಬ್ ಹೌಸ್ ಅಲ್ಲಿ. ನಾನ್ ಯಾವಾಗ್ಲೂ ನಾನೇ ಅಂತ ಹೇಳ್ಕೊಳಲ್ಲ. ಆದ್ರೆ ನಿಮ್ಮ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಲ್ಲಿ ಯು ಬಿಕಮ್ ಎ ಒಪಿನಿಯನ್ ಮೇಕರ್ ಆಗಿ ಈ ದರಿದ್ರ ಜಾತಿವಾದಿಗಳು ಹಾಗೂ ಕೋಮುವಾದಿಗಳನ್ನ ಈ ದೇಶದ ಚುಕ್ಕಾಣಿಯಿಂದ ಕೆಳಗಿಳಿಸುವ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ, ಬಸವ ಜಯಂತಿ ದಿವಸ ಇದೊಂದು ಪಣ ತಟ್ಟೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.